ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾ ಶರ್ನ್ ಯೂಟ್ಯೂಬ್ ಚಾನಲ್ಸ್. ಸೊ ಇವತ್ತಿನ ಈ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ, ಅಂದರೆ ಭದ್ರಾವತಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ನಮ್ಮ ಅತ್ತೆ ಮಗಳದು ಮದುವೆ ಇದೆ, ಮತ್ತು ಕಸಿನ್ಸ್ ಎಲ್ಲ ಮೀಟ್ ಆಗ್ತಿದ್ದೀವಿ. ತುಂಬ ಎಕ್ಸೈಟ್ ಆಗಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ. ಸೊ ಲಾಸ್ಟ್ 4 ಮಂತ್ಸ್ ಆಗಿತ್ತು ಊರಿಗೆ ಹೋಗ್ಬಿಟ್ಟು. 4 ಮಂತ್ಸ್ ಬ್ಯಾಕ್ ನನ್ನ ಅಣ್ಣನ ಮದುವೆ ಅಟೆಂಡ್ ಮಾಡಿದ್ದೆ. ಸೊ ಅದಾದಮೇಲೆ ಮತ್ತೆ ನಮ್ಮ ಅತ್ತೆ ಮಗಳ ಮದುವೆ ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ವ್ಲಾಗ್ ವಿತ್ ಮೈ ಫ್ಯಾಮಿಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಖುಷಿಯಾಗಿದ್ದೀನಿ. ಕಂಪ್ಲೀಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಪಬ್ಲಿಕಲ್ಲಿ ವೀಡಿಯೋ ಶೂಟ್ ಮಾಡೋದಕ್ಕೆ, ತುಂಬ ಜನದ ಮುಂದೆ ನನಗೆ ಮಾತಾಡೋದಕ್ಕೆಲ್ಲ ಸ್ವಲ್ಪ ಎಸಿಟೇಷನ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ಸ್ಮಾಲ್ ಕ್ಲಿಪ್ಪಿಂಗ್ಸ್ ಎಲ್ಲದನ್ನು ತೊಗೊಂಡಿದ್ದೀನಿ. ಅದನ್ನು ಆ್ಯಸ್ ಇಟ್ ಈಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಥಿಂಗ್ ಏನಂತಂದರೆ, ಹೊಸ ಟ್ರೈನ್ ಇದೆ. ನಂಗೆ ಗೊತ್ತೇ ಇಲ್ಲ. ನಾನು ಲಾಸ್ಟ್ 4 ಮಂತ್ಸ್ ಹೋಗಿದ್ದೆ ಏನಂತಂದರೆ ಹಳೆ ಟ್ರೈನ್ಗೆ ಹೋಗಿದ್ದೆ. ನಾನು ಇದೆಲ್ಲಿದೆ ಟ್ರೈನು ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಒಂದು 2 to 3 ಮೆಂಬರ್ಸಿಗೆ ಕೇಳಿ ಕನ್ಫರ್ಮ್ ಮಾಡಿಕೊಂಡೆ. ಸೊ ಅದಾದಮೇಲೆ ಗೊತ್ತಾಯಿತು, ಇದೇ ಟ್ರೈನು. ಟ್ರೈನ್ ಚೇಂಜ್ ಮಾಡಿದ್ದಾರೆ. ಹಳೆ ಟ್ರೈನಿಂದ ಹೊಸ ಟ್ರೈನು. ನೋಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು. ಹಳೆ ಟ್ರೈನ್ಗಿಂತ ತುಂಬಾ ಚೆನ್ನಾಗಿದೆ. ಬಟ್ ಏನಂದರೆ ಸೀಟ್ ಸ್ವಲ್ಪ ಅನ್ಕಂಫರ್ಟಬಲ್ ಇತ್ತು. ಅದು ಬಿಟ್ಟರೆ ನೀಟಾಗಿದೆ. ಓವರಾಲ್ ದಿಸ್ ಟ್ರೈನ್ ವಾಸ್ ಗುಡ್. ಆ್ಯಂಡ್ ನಮ್ಮ ಅಣ್ಣ ಕೂಡ ಜಾಯ್ನ್ ಆದ ಜೊತೆಯಲ್ಲಿ. ಬ್ಯಾಗ್ನ ಎತ್ಕೊಂಡು ಬರೋಕ್ಕಾಗಿಲ್ಲ. ತುಂಬ ರೇರಾಗಿ ಸಿಗ್ತೀವಲ್ಲ, ಈ ಥರ ಜರ್ನಿ ಎಲ್ಲ ಜೊತೆಲಿ ಟ್ರಾವೆಲ್ ಮಾಡೋದು ತುಂಬಾ ಕಡಿಮೆ. ಸೊ ಅದಕ್ಕೆ ಸ್ವಲ್ಪ ರೇಗಿಸ್ಕೊಂಡು ನೆಕ್ಸ್ಟು ಯಶವಂತಪುರದಲ್ಲಿ ನಮ್ಮ ಅಕ್ಕ ಕೂಡ ಜಾಯ್ನ್ ಆದರು. ಸೊ ಹಂಗೇ ಎಲ್ಲರೂ ಮಾತಾಡಿಕೊಂಡು ಓಲ್ಡ್ ಮೆಮೊರೀಸನ್ನೆಲ್ಲ ನೆನ್ಪು ಮಾಡಿಕೊಂಡು ನಮ್ಮ ಅಣ್ಣಂಗೆ ಚೆನ್ನಾಗಿ ರೇಗಿಸ್ಕೊಂಡು ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಬಸ್ಸಿಗೆ ಕಂಪೇರ್ ಮಾಡಿದ್ರೆ ಟ್ರೈನ್ ಜರ್ನಿ ತುಂಬಾ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆಲ್ಲ ಫೆಸಿಲಿಟೀಸ್ ಇರುತ್ತೆ, ಅವರೇ ಬರ್ತಾರೆ ನಾವು ಕೂತಿರೋ ಜಾಗದಲ್ಲಿ. ಎಕ್ಸ್ಪೆಷಲಿ ನನಗೆ ಮಸಾಲೆ ಮಂಡಕ್ಕಿ ಅಂದರೆ ತುಂಬ ಇಷ್ಟ. ಅದನ್ನು ತಿಂದ್ಕೊಂಡು ಟ್ರೈನಲ್ಲಿ ಜರ್ನಿ ಮಾಡಿದ್ರೇ ನನ್ನ ಟ್ರೈನ್ ಜರ್ನಿ ಕಂಪ್ಲೀಟ್ ಅನಿಸೋದು. ಸೊ ತೊಗೊಂಡು ಚೆನ್ನಾಗಿ ತಿಂದ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಆಲ್ಮೋಸ್ಟ್ ನಾವು 7:30ಗೆಲ್ಲ ರೀಚ್ ಆಗೇ ಬಿಟ್ವಿ. ಟ್ರೈನಿಂದ ಕೆಳಗೆ ಇಳಿದ್ಮೇಲೆ ಟ್ರಾವೆಲ್ ಮಾಡಿದ್ವಿ ಅಂತಲೇ ಅನ್ನಿಸ್ಲಿಲ್ಲ, ಬೇಗ ರೀಚ್ ಆದ್ವಿ. ಅಲ್ಲಿಂದ ನಾವು ನಮ್ಮ ಅಮ್ಮನ ಮನೆಗೆ ಹೋದೆ. ನಮ್ಮ ಅಣ್ಣನೂ ಮತ್ತು ಅಕ್ಕನೂ ಅತ್ತೆ ಮನೆಗೆ ಡೈರೆಕ್ಟಾಗಿ ಹೋದರು. ನಾನು ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಡ್ರೆಸ್ ಸ್ಟಿಚಿಂಗ್ ಮಾಡಿಸ್ಕೊಳ್ಬೇಕಿತ್ತು ಅಂತ ಅಲ್ಲಿಗೆ ಹೋಗಿ ಅಲ್ಲಿಂದ ನಾವು ಅತ್ತೆ ಮನೆಗೆ ಹೋಗಿದ್ದು. ನಾನು ಎಕ್ಸ್ಪೆಷಲಿ ಅಮ್ಮನ ಮನೆಗೆ ಹೋಗೋದಕ್ಕೆ ತುಂಬ ವೆಯ್ಟ್ ಮಾಡ್ತಿದ್ದೆ, ಎಕ್ಸೈಟ್ ಆಗಿದೆ. ಯಾಕೆಂದರೆ ಒಂದು ಸರ್ಪ್ರೈಸ್ ಮಾಡೋದಿತ್ತು ಅಮ್ಮನಿಗೆ. ಸ್ಮಾಲ್ ಸರ್ಪ್ರೈಸೇನೆ, ಅವರಿಗೆ ಅದು ಖುಷಿ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಖುಷಿ ಕೂಡ ಪಟ್ಟರು ಕೊಟ್ಟಮೇಲೆ. ಏನಂತ ಅಂದರೆ ಅವ್ರ ಹತ್ರ ಇದ್ದಿದ್ದು ಫೋನ್ ಹಾಳಾಗಿತ್ತು. 15 ಡೇಸಿಂದ ಅವ್ರ ಹತ್ರ ಫೋನ್ ಇರಲಿಲ್ಲ. ನಮ್ಮ ಅಜ್ಜಿ ಫೋನ್ ಇಡ್ಸ್ಕೊಂಡೇ ಅವ್ರು ಯೂಸ್ ಮಾಡ್ತಾಯಿದ್ರು. ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಪರ್ಚೇಸ್ ಮಾಡಿದ್ದೀನಿ. ಕೀಪ್ಯಾಡ್ ಫೋನೇ ನಮ್ಮಮ್ಮ ಯೂಸ್ ಮಾಡ್ತಾ ಇದ್ದಿದ್ದು. ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಿರ್ಲಿಲ್ಲ, ಯಾಕೆಂದರೆ ಅವ್ರು ಕೆಲ್ಸಕ್ಕೆ ಹೋಗೋದ್ರಿಂದ ಹಾಳು ಮಾಡ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ನಾವು ಕೊಡಿಸಿರ್ಲಿಲ್ಲ ಅಷ್ಟೇ. ಅಮ್ಮ ಖುಷಿ ಆದರು ಫೋನ್ ನೋಡಿಬಿಟ್ಟು, ನನಗೂ ಖುಷಿ ಆಯಿತು. ಸೊ ನೆಕ್ಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ನಮ್ಮ ಅತ್ತೆ ಮನೆಗೆ. ನಾವು ಹೋಗೋ ಅಷ್ಟರಲ್ಲಿ ಅಲ್ಲಿ ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟು, ಲೈಕ್ 10:30 ಆಗೋಗಿತ್ತು. ಸೊ ಎಲ್ಲ ಊಟ ಮಾಡ್ತಾಯಿದ್ರು. ಅದೇ ಟೈಮಿಗೆ ನಾನು ಕೂಡ ಎಂಟ್ರಿ ಕೊಟ್ಟೆ. ಖುಷಿ ಆಯಿತು ಎಲ್ಲನೂ ನೋಡಿ, ಎಲ್ಲರೂ ಮಾತಾಡ್ಸಿದ್ರು. ಇವರು ಇಲ್ಲ ದೊಡ್ಡಮ್ಮ, ಚೆನ್ನಾಗಿದ್ದೀರಾ ದೊಡ್ಡಪ್ಪ? ಹಾಯ್. ನಮ್ಮ ಅತ್ತೆಯವರು ಫುಲ್ ಬ್ಯುಸಿ. ಅತ್ತೆ ತಗೋ ದೋಸೆ. ಎಲ್ಲಿ ಲತಾ ಮೇಡಮ್ ನೋಡಿ, ಇವ್ರು ಇದಾರಲ್ಲ, ಇವರು ನಮ್ಮ ಯಜಮಾನ್ರು ಶನಿವಾರ ಬರ್ತಾರೆ. ಡ್ಯೂಟಿ ಇದೆ. ನಾವೆಲ್ಲ ರೆಡಿ ಆದ್ಮೇಲೆ ತೋರಿಸ್ತೀನಿ. ಅದು ಮಾನ ಮರ್ಯಾದೆಯನ್ನ ಸ್ವೀಟ್ ಅಲ್ಲ ಇದು, ಸ್ವೀಟ್. ಇವ್ರೇನಾದ್ರು ಮಾತಾಡ್ತಾರೆ ಇವಾಗ. This is
is how ಮದುವೆ ಮನೆ ವೈಬ್ಸ್ ಲುಕ್ ಲೈಕ್. ಏನ್ ಮಾಡ್ತಾ ಇರಾ? ಏನ್ ಮಾಡ್ತಾ ಇದ್ದೀರಾ? ಗಾಡಿ ಸ್ಟಾರ್ಟ್ ಆಗ್ತಾರಲ್ಲ. ವಾಟ್ ವಿ ಕ್ಯಾನ್ ಡು ಫಾರ್ ದಟ್? ಪವಿಕ ಹಲೋ ಅನ್ನಮ್ಮ. ಪವಿಕ ಇಲ್ಲೋಡಿಲಿ ಹಲೋ ಅನ್ನ. ಹಾಯ್ ಮಾಡ. ನಮ್ ಚಿಕ್ಕಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದೊಡ್ಡಪ್ಪ ನೀವು ದೊಡ್ಡವರಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದೀರಾ? ಇವ್ರಿದಾರಲ್ಲ ನಮ್ಮ ಅಪ್ಪಾಜಿ ಅವರ ಮೊದಲನೇ ಅಕ್ಕ. ಫ್ಯಾಮಿಲಿ ಕಂಟೆಂಟ್ ಕೊಡ್ತಿಲ್ಲ ಇಲ್ಲಿ. ಅಟ್ಲೀಸ್ಟ್ ಒಂದು ನಮ್ಮ ಜನಗಳು ನೋಡ್ಲಿ. ಇವಳಿಗೊಂದು ಪಪ್ಪಿ ಕೊಡ್ರಿ ಯಾರಾದ್ರೂ. ಪಪ್ಪಿ ಕೊಡಲ್ವಾ ಪಪ್ಪಿ ಕೊಡಲ್ವಾ ಅಂತ. ಪೂರ್ಣ ಕೊಡ್ರಿ. ಈ ವಿಡಿಯೋ ಎಲ್ಲ ಹೋಗುತ್ತಲ್ಲಿ ದುಬೈಗೆ ಹೋಗುತ್ತೀಗ ವಿಡಿಯೋ. ಮಗಳು ಮದುವೆಗೆ ಬಾರಿ ಬರ್ತಾ ಇದೆ. ಹೋಗಿ ಬರುವೆ. ಯಜಮಾನ್ ಹಾಯ್. ನಮ್ ಚಿಕ್ಕಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೇಳು ಚಿಕ್ಕಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅನ್ನೆ. ಬರ್ರಿ ನಾವು ಹೋಗೋಣ ಬರ್ರಿ. ಎಲ್ಲಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೋಡಿ ನಾವು 12 o'clockಗೆ ಹೆಣ್ಮಕ್ಳು ಗ್ಯಾಂಗ್ ಎಲ್ಲ ಸೇರ್ಕೊಂಡು ವಾಕ್ ಮಾಡ್ತಾ ಇದೀವಿ. ಸುಮ್ಮನೆ ದೆವ್ವ ಬಂದ್ರೆ ಏನ್ ಮಾಡೋದು ಇವಾಗ? ನಾವಿಬ್ರೆ ಹೋಗ್ತಿದೀವಲ್ಲ. ಕಾಪಾಡ್ತೀಯಾ? ನೀ ಕಾಪಾಡ್ತೀಯ ನನ್ನ? ನಿನ್ನ ಹಿಡ್ಕೊಂಡೋಗ್ಬಿಟ್ರೆ ಏನ್ ಮಾಡೋದು? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗೀತಾ ಶರಣ್ ಯೂಟ್ಯೂಬ್ ಚಾನಲ್. ಸೊ ನಾನು ನನ್ನ ಅಮ್ಮನ ಮನೆಗೆ ಬಂದಿದ್ದೀನಿ. ನನ್ನ ಅತ್ತೆ ಮಗಳದು ಮದುವೆ ಇದೆ. ಸೊ ಹಾಗಾಗಿ ಇವಾಗೆಲ್ಲನೂ ಜಸ್ಟ್ ಪ್ರಿಪ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ದೊಡ್ಡಮ್ಮರ ಮನೆಗೆ ಹೋಗ್ತಾ ಇದ್ದೀವಿ. ಪವಿಕಾ ನೋ ಬೀಳ್ತೀರಾ ಗೈಸ್? ವಾಟ್ ಚಾಲೆಂಜ್ ಯು ಆರ್ ಡೂಯಿಂಗ್? ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ತಡಿ ಬರೀ ಮೋಸ್ಲಾಟ ಆಡ್ತಾರ ನೋಡ್ರಿ ಇವರು. ಬರೀ ಮೋಸ. ದೊಡ್ಡಪ್ಪ ಚೆನ್ನಾಗಿದ್ದೀರಾ? ಆಯ್ತಾ ಊಟ? ಚಪ್ಪಲಿ ಕಣ, ಚೋಟ್ ಮೆಣಸಿನ್ಕಾಯಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಗೀತಾ ಶರಣ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಗುಡ್ ನೈಟ್ ಗಾಯ್ಸ್.
ಬೆಳಗ್ಗೆ ಸಿಗೋಣ ಬೆಳಗ್ಗೆ ಸಿಗೋಣ ನಾವೆಲ್ಲ ರೆಡಿ ಆಗ್ಬಿಟ್ಟು ಸಿಗ್ತೀವಿ ಗಾಯ್ಸ್ ಅಲ್ಲಿ ತನಕ ಗುಡ್ ನೈಟ್ ಬಾಯ್